ಮಿತ್ರರೇ ನಮಸ್ಕಾರ. ಮಿತ್ರರೇ, ಪ್ರತಿಯೊಂದಕ್ಕೂ ಒಂದು ಇತಿಮಿತಿ ಇದ್ದೇ ಇರುತ್ತೆ. ಹಾಗೆ ಸಹನೆ ಮತ್ತು ತಾಳ್ಮೆಗೂ ಕೂಡ ಒಂದು ಲಿಮಿಟ್ ಇರುತ್ತೆ. ಅದು ಕ್ರಾಸ್ ಆಗ್ತಿದ್ದ ಹಾಗೆ ಯಾವುದೇ ವ್ಯಕ್ತಿ ಆದರೂ ಕೂಡ ತಿರುಗಿ ಬಿದ್ದೇ ಬೀಳ್ತಾನೆ. ಸದ್ಯ ಭಾರತದ ಪರಿಸ್ಥಿತಿ ಕೂಡ ಹಾಗೆ ಆಗಿದೆ. ಅಮೆರಿಕ ಎಷ್ಟೇ ಧಮಕಿ ಹಾಕಲಿ, ಏನೇ ಹೇಳಿದ್ರೂ ಕೂಡ ಭಾರತ ಅದಕ್ಕೆಲ್ಲ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಸುಮ್ಮನೆ ತಾಳ್ಮೆಯಿಂದ ಕಾಯುವಂತಹ ಕೆಲಸ ಮಾಡ್ತಾ ಇತ್ತು. ಆದರೆ ಟ್ರಂಪ್ ಈಗ ನೇರವಾಗಿ ಭಾರತವನ್ನು ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ತನ್ನ ತಟ್ಟೆಯಲ್ಲಿ ಹೆಗಣಾನೇ ಸತ್ತು ಬಿದ್ದಿದೆ, ಆದರೆ ಪರರ ತಟ್ಟೆಯಲ್ಲಿ ನೊಣ ಸತ್ತಿದೆ ಅಂತ ಹೇಳೋದಕ್ಕೆ ಹೊರಟಿದ್ದಾನೆ ಈ ಟ್ರಂಪ್. ಹೀಗಾಗಿ ಭಾರತ ಹಿಂದೆಂದಿಗಿಂತಲೂ ಬಹಳ ತೀಕ್ಷ್ಣವಾಗಿ ಅಮೆರಿಕಾಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಈ ಮೂಲಕ ಭಾರತ ಅಮೆರಿಕಾಗೆ ಬಹಳ ಸ್ಪಷ್ಟವಾದಂತಹ ಸಂದೇಶವನ್ನು ಕೂಡ ರವಾನಿಸಿದೆ. ನಿಮ್ಮ ಒತ್ತಡಕ್ಕೆಲ್ಲ ನಾವು ಮಣಿಯೋದಿಲ್ಲ, ನೀವು ಬೇಕಾಗಿದ್ದನ್ನು ಮಾಡಿ. ನಾವು ರಷ್ಯಾದ ಸಂಬಂಧವನ್ನು ಬಿಡೋದಕ್ಕೆ ಸಿದ್ಧ ಇಲ್ಲ. ಹಿಂದೆಯೂ ನಾವು ಅದೇ ರೀತಿಯ ನಿಲುವನ್ನು ತೆಗೆದುಕೊಂಡಿದ್ದೀವಿ, ಮುಂದೆಯೂ ಕೂಡ ಅದೇ ನಿಲುವಿಗೆ ಬದ್ಧರಾಗಿರ್ತೀವಿ. ಟ್ರಂಪ್ ಅಲ್ಲ, ಅವರ ಅಪ್ಪ ಬಂದರೂ ಕೂಡ ಇದನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಅರ್ಥದಲ್ಲಿ ಭಾರತ ಈಗ ಅಮೆರಿಕಾಗೆ ಉತ್ತರ ಕೊಟ್ಟಿದೆ. ಮಿತ್ರರೇ, ಇದೊಂದು ತೀರಾ ಮೇಜರ್ ಆದಂತಹ ಡೆವಲಪ್ಮೆಂಟ್. ಟ್ರಂಪ್ ಅವರಿಂದ ರಿಯಾಕ್ಷನ್ ಬಂದಂತಹ ಕೆಲವೇ ಕ್ಷಣಗಳಲ್ಲಿ ಭಾರತ ಇಷ್ಟೊಂದು ತೀವ್ರವಾಗಿ ರಿಯಾಕ್ಟ್ ಮಾಡಿರುವಂತಹದ್ದು ಇದೇ ಫಸ್ಟ್ ಟೈಮ್. ಹೀಗಾಗಿ ಎರಡೂ ದೇಶಗಳ ಸಂಬಂಧ ಮತ್ತಷ್ಟು ಹದಗೆಡಬಹುದು ಅಂತ ಊಹೆ ಮಾಡಲಾಗ್ತಾ ಇದೆ. ಇದೆಲ್ಲದರ ನಡುವೆ ಭಾರತ ಅಮೆರಿಕಕ್ಕೆ ಯಾವ ಮಟ್ಟಿಗೆ ಡೋಂಟ್ ಕೇರ್ ಹೇಳ್ತಾ ಇದೆ ಅಂತಂದ್ರೆ, ನಮ್ಮ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ಅಜಿತ್ ದೋವಾಲ್ ಇಬ್ಬರೂ ಕೂಡ ರಷ್ಯಾಗೆ ತೆರಳುತ್ತಾ ಇದ್ದಾರೆ. ಈ ಸುದ್ದಿ ಬರ್ತಾ ಇದೆ. ಆದಷ್ಟು ಶೀಘ್ರದಲ್ಲಿ ಅವರು ಪುತಿನ್ ಅವರನ್ನ ಭೇಟಿ ಆಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೊಂಥರ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂತಹ ರೀತಿಯಲ್ಲಿದೆ. ಭಾರತ ಆ ಮಟ್ಟಿಗೆ ಟ್ರಂಪ್ಗೆ ಸೆಡ್ಡು ಹೊಡೆಯುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಹಾಗಾದ್ರೆ ಮುಂದೇನಾಗತ್ತೆ? ಟ್ರಂಪ್ ಈಗ ಭಾರತಕ್ಕೆ ಮತ್ಯಾವ ಬೆದರಿಕೆಯನ್ನು ಹಾಕಿದ್ದಾರೆ? ಭಾರತ ಏನಂತ ಉತ್ತರ ಕೊಟ್ಟಿದೆ? ಇದೆಲ್ಲದರ ಬಗ್ಗೆ ಬಹಳ ಡೀಟೇಲ್ ಆದಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಟ್ರಂಪ್ ಅಮೆರಿಕದಲ್ಲಿ ಅಧಿಕಾರಕ್ಕೆ ಬಂದು ಇವತ್ತಿಗೆ 197ನೇ ದಿನ. ಟ್ರಂಪ್ ಏನಂತ ಹೇಳಿದ್ರು? ನಾನು ಅಧಿಕಾರಕ್ಕೆ ಬಂದಂತಹ ಮೊದಲನೇ ದಿನವೇ ರಷ್ಯಾ ಮತ್ತು ಉಕ್ರೇನ್ ಯುದ್ಧವನ್ನು ನಿಲ್ಲಿಸ್ತೀನಿ ಅಂತ. ಆದರೆ ಟ್ರಂಪ್ಗೆ ಇವತ್ತಿಗೂ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಆರಂಭದಲ್ಲಿ ರಷ್ಯಾದ ಜೊತೆಗೆ ಮಾತುಕತೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರು. ಪುತಿನ್ ಜೊತೆಗೆ ಫೋನ್ನಲ್ಲಿ ಮಾತನಾಡಿದ್ರು. ಪುತಿನ್ ಒಂದಷ್ಟು ನೈಸಾಗೆ ಮಾತನಾಡಿದ್ರು. ಟ್ರಂಪ್ ಅನ್ನೇನೆ ಎದುರಾಕೊಳ್ಳುವಂತಹ ಕೆಲಸವನ್ನು ಪುತಿನ್ ಮಾಡಿರಲಿಲ್ಲ. ಆದರೆ ಟ್ರಂಪ್ ಯಾವಾಗ ತನ್ನ ಮೂಗಿನ ನೇರಕ್ಕೆ ಮಾತನಾಡೋದಕ್ಕೆ ಶುರು ಮಾಡಿದ್ರು, ಪುತಿನ್ ಅದನ್ನೆಲ್ಲ ಕೇಳೋದಕ್ಕೆ ರೆಡಿ ಇಲ್ಲ, ನೀವು ಹೇಳ್ದಂಗೆಲ್ಲ ನಾವು ಕೇಳೋದಿಲ್ಲ ಅನ್ನುವಂಥ ಸಂದೇಶವನ್ನು ಬಹಳ ಸ್ಪಷ್ಟವಾಗಿ ಟ್ರಂಪ್ಗೆ ರವಾನಿಸಿದ್ರು. ಪುತಿನ್ ಟ್ರಂಪ್ರನ್ನ ಯಾವ ಮಟ್ಟಿಗೆ ಕಿಚಾಯಿಸಿದ್ರು ಅಂತಂದ್ರೆ, ಟ್ರಂಪ್ ಫೋನ್ ಕಟ್ ಮಾಡ್ತಿದ್ದ ಹಾಗೆ ಉಕ್ರೇನ್ ಕಡೆಗೆ 800,000 ಡ್ರೋನ್ಗಳನ್ನು ಹಾರಿಸೋದಕ್ಕೆ ಶುರು ಮಾಡಿದ್ರು. ಆ ಮಟ್ಟಿನ ದಾಳಿಯನ್ನ ಮಾಡಿ ಟ್ರಂಪ್ಗೆ ಸಂದೇಶ ಕೊಟ್ಟರು. ಸದ್ಯ ಟ್ರಂಪ್ ವಿಪರೀತ ಒತ್ತಡಕ್ಕೊಳಗಾಗಿದ್ದಾರೆ. ಯಾಕೆ ಅಂತಂದ್ರೆ, ಒಂದು ಕಡೆ ಝೆಲೆನ್ಸ್ಕಿ ಕೂಡ ಮಾತನ್ನ ಕೇಳ್ತಾ ಇಲ್ಲ. ಝೆಲೆನ್ಸ್ಕಿಯನ್ನ ತನ್ನ ಓವೆಲ್ ಆಫೀಸ್ಗೆ ಕರೆದುಬಿಟ್ಟು ಧಮಕಿ ಹಾಕುವಂತ ಕೆಲಸ ಮಾಡಿದ್ರು. ನೀನು ಸಾವಿರಾರು ಜನರನ್ನ ಸಾಯಿಸ್ತಾ ಇದೀಯಾ ಅಂತ ಹೇಳಿದ್ರು. ಅಷ್ಟಾದ್ರೂ ಝೆಲೆನ್ಸ್ಕಿ ಏನು ಅದಕ್ಕೆ ಕೇರೆ ಮಾಡಿಲ್ಲ. ನಾವು ಯುದ್ಧವನ್ನ ಮಾಡಿಯೇ ಮಾಡ್ತೀವಿ, ನಿಮ್ ಕೈಲಾದರೆ ಶಸ್ತ್ರಾಸ್ತ್ರವನ್ನ ಪೂರೈಕೆ ಮಾಡಿ ಅಂತ ಹೇಳಿ ಟ್ರಂಪ್ಗೆ ಒಂದು ಸಂದೇಶ ಕೊಟ್ಟ. ಅಕ್ಷರಶಃ ಟ್ರಂಪ್ ಈಗ ಇಂಗು ತಿಂದ ಮಂಗನಂತೆ ಆಗಿರುವಂತಹದ್ದು. ಹೀಗಾಗಿ ಟ್ರಂಪ್ಗೆ ಬೇರೆ ದಾರಿ ಕಾಣ್ತಾ ಇಲ್ಲ. ಏನಾದರೂ ಮಾಡಿ ಗ್ಲೋಬಲ್ ಅಟೆನ್ಷನ್ ಅನ್ನ ತನ್ನ ಕಡೆಗೆ ಸೆಳೆದುಕೊಳ್ಬೇಕು. ನಾನು ಈ ಯುದ್ಧ ನಿಲ್ಲಿಸೋದಕ್ಕೆ ಏನೋ ಮಾಡ್ತಾ ಇದ್ದೀನಿ ಅಂತ ಜಗತ್ತಿಗೆ ತೋರಿಸ್ಕೊಳ್ಬೇಕು. ಅದಕ್ಕೋಸ್ಕರವಾಗಿ ಟ್ರಂಪ್ ಆಯ್ಕೆ ಮಾಡಿಕೊಂಡಂತಹ ಮಾರ್ಗ ಏನು ಕೇಳಿದ್ರೆ, ಭಾರತದ ಮೇಲೆ ಒತ್ತಡ ಹಾಕುವಂಥದ್ದು, ಭಾರತದ ಬಗ್ಗೆ ಮಾತನಾಡುವಂಥದ್ದು. ಯಾಕೆ ಭಾರತದ ಬಗ್ಗೆ ಮಾತನಾಡಿದ್ರೆ ಹೆಚ್ಚು ಸುದ್ದಿ ಆಗುತ್ತೆ ಕೇಳಿದ್ರೆ, ಇವತ್ತು ಮಿತ್ರರೇ, ವಿಶ್ವದ ಗ್ಲೋಬಲ್ ಎಕಾನಮಿಗಳು ಯಾವುದು? ಅಮೆರಿಕ, ಚೈನಾ, ಜರ್ಮನಿ, ಭಾರತ, ಜಪಾನ್, ಇದೇ ಟಾಪ್ 5 ಎಕಾನಮಿಗಳು. ಚೈನಾ ವಿರುದ್ಧವಾಗಿ ಟ್ರಂಪ್ ಏನೇ ಮಾಡಿದ್ರು ಕೂಡ ಅದು ವರ್ಕೌಟ್ ಆಗೋದಿಲ್ಲ. ಇನ್ನು ಕೆನಡಾ, ಬ್ರೆಜಿಲ್ಗೆಲ್ಲ ಧಮಕಿ ಹಾಕಿ ಅವರ ವಿರುದ್ಧ ಏನೋ ಕ್ರಮ ಕೈಗೊಳ್ತೀನಿ ಅಂತ ಹೊರಟ್ರೆ ಅದಕ್ಕೂ ಯುದ್ಧಕ್ಕೂ ಸಂಬಂಧ ಇಲ್ಲ. ವಿಶ್ವ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೀಗಾಗಿ ಟ್ರಂಪ್ ಆಯ್ಕೆ ಮಾಡಿಕೊಂಡಂತಹ ದೇಶ ಭಾರತ. ಭಾರತದ ಬಗ್ಗೆ ಮಾತನಾಡಿದ್ರೆ, ಭಾರತದ ಮೇಲೆ ಟ್ಯಾರಿಫ್ ಅನ್ನು ಘೋಷಣೆ ಮಾಡಿದ್ದೆ ಆದರೆ ನಾನೊಬ್ಬ ದೊಡ್ಡ ಜನ ಆಗಬಹುದು ಅಂತ ಟ್ರಂಪ್ಗೆ ಅನಿಸ್ತಾ ಇದೆ. ಅದೇ ರೀತಿಯಾಗಿ ಕ್ರಮ ಕೈಗೊಳ್ತಾ ಇದ್ದಾರೆ. ಇಲ್ಲದೆ ಹೋದ್ರೆ ಮಿತ್ರರೇ, ನೀವೇ ಯೋಚನೆ ಮಾಡಿ. ನಾನು ಆಗಲೇ ಹೇಳಿದಾಗೆ ಟ್ರಂಪ್ ಅಧಿಕಾರಕ್ಕೆ ಬಂದು 197 ದಿನ ಆಗಿದೆ. ಭಾರತ ಏನು ಈಗ ರಷ್ಯಾದಿಂದ ತೈಲವನ್ನು ತರಿಸ್ಕೊಳ್ತಾ ಇದೆಯಾ? ಟ್ರಂಪ್ ಬರೋದಕ್ಕಿಂತ ಮುಂಚೆಯಿಂದಲೂ ಖರೀದಿ ಮಾಡ್ತಾ ಇತ್ತು. ಅದು ಟ್ರಂಪ್ಗೂ ಕೂಡ ಗೊತ್ತಿತ್ತು. ಟ್ರಂಪ್ ಬಂದ ಮೇಲೂ ಕೂಡ ಅದೇ ರೀತಿಯಾಗಿ ಖರೀದಿಯನ್ನು ಮುಂದುವರೆಸಿದೆ. ಭಾರತ ರಷ್ಯಾದಿಂದ ತೈಲ ತರಿಸ್ಕೊಳ್ತಿರೋದ್ರ ಬಗ್ಗೆ ಟ್ರಂಪ್ಗೆ ಅಷ್ಟೊಂದು ಆಕ್ಷೇಪ ಇದ್ದಿದ್ದೇ ಆಗಿದ್ರೆ ಅವರು ಡೇ 1ನಿಂದ ಮಾತನಾಡ್ತಾ ಇದ್ರು. ಇಷ್ಟು ದಿನ ಅದ್ರ ಬಗ್ಗೆ ಮಾತನೇ ಆಡ್ತಾ ಇರಲಿಲ್ಲ. ಎಲ್ಲವೂ ಕೂಡ ಚೆನ್ನಾಗಿತ್ತು. ಈಗ ದಿಢೀರಂತ ಭಾರತ ತೈಲ ತರಿಸ್ಕೊಳ್ತಾ ಇದೆ, ಇದರಿಂದ ರಷ್ಯಾಗೆ ಫಂಡಿಂಗ್ ಮಾಡ್ದಂಗೆ ಆಗ್ತಾ ಇದೆ. ಹೀಗೆಲ್ಲ ಮಾತನಾಡೋದಕ್ಕೆ ಏನು ಕಾರಣ? ಟ್ರಂಪ್ ಅವರ ಫ್ರಸ್ಟ್ರೇಷನ್ ಅಷ್ಟೇ, ಬೇರೇನೂ ಇಲ್ಲ. ಸದ್ಯ ಟ್ರಂಪ್ ಅವರ ಫ್ರಸ್ಟ್ರೇಷನ್ ಯಾವ ಹಂತಕ್ಕೆ ಹೋಗಿದೆ ಅಂತಂದ್ರೆ, ನಿನ್ನೆ ಭಾರತವನ್ನೇ ಟಾರ್ಗೆಟ್ ಮಾಡಿ ಅವರೊಂದು ತನ್ನ ಟ್ರೂತ್ ಸೋಷಿಯಲ್ನಲ್ಲಿ ಪೋಸ್ಟ್ ಮಾಡ್ತಾರೆ. ಅದರಲ್ಲಿ ಟ್ರಂಪ್ ಏನು ಹೇಳಿದ್ದಾರೆ ಗೊತ್ತಾ? ಭಾರತ ರಷ್ಯಾದಿಂದ ಕೇವಲ ತೈಲವನ್ನು ಖರೀದಿ ಮಾಡಿ ತಾನು ಮಾತ್ರ ಬಳಕೆ ಮಾಡ್ತಾ ಇಲ್ಲ, ಅದನ್ನು ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಲಾಭ ಗಳಿಸ್ತಾ ಇದೆ. ಉಕ್ರೇನ್ನಲ್ಲಿ ರಷ್ಯಾ ಮಾಡ್ತಿರುವಂತಹ ಯುದ್ಧದಿಂದ ಎಷ್ಟು ಜನ ಸಾಯ್ತಾರೆ ಅನ್ನೋದ್ರ ಬಗ್ಗೆ ಭಾರತ ಕೇರ್ ಮಾಡ್ತಾ ಇಲ್ಲ. ಇದರಿಂದಾಗಿ ಭಾರತದ ಮೇಲೆ ಅಮೆರಿಕ ಟ್ಯಾರಿಫ್ ಅನ್ನು ಏರಿಸುತ್ತಲೇ ಹೋಗುತ್ತೆ. ಥ್ಯಾಂಕ್ ಯು ಫಾರ್ ಯುವರ್ ಅಟೆನ್ಷನ್ ಟು ದಿಸ್ ಮ್ಯಾಟರ್.
ಹೀಗಂತ ಟ್ರಂಪ್ ಒಂದು ಟ್ರೂತ್ ಸೋಷಿಯಲ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇಲ್ಲಿ ಮಿತ್ರರೇ, ಈ ಎಂಟೈರ್ ಪೋಸ್ಟ್ ಇದೆಯಲ್ಲ, ಇದು ಕೇವಲ ಭಾರತವನ್ನೇ ಗುರಿ ಮಾಡಿ ಟ್ರಂಪ್ ಮಾಡಿದಂತಹ ಪೋಸ್ಟ್. ಈ ಹಿಂದೆ ಟ್ರಂಪ್ ಏನ್ ಮಾಡ್ತಾ ಇದ್ರು, ಬ್ರಿಕ್ಸ್ಗೆ ಎಚ್ಚರಿಕೆ ಕೊಡುವ ಮೂಲಕವಾಗಿ ಭಾರತಕ್ಕೂ ಕೂಡ ಎಚ್ಚರಿಕೆ ಕೊಡ್ತಾ ಇದ್ರು, ಅಥವಾ ಇನ್ಯಾವುದೋ ದೇಶದ ಜೊತೆಗೆ ಭಾರತದ ಹೆಸರು ಕೂಡ ಇರ್ತಾ ಇತ್ತು. ಈಗ ಟ್ರಂಪ್ ನೇರವಾಗಿ ಭಾರತವನ್ನೇ ಟಾರ್ಗೆಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಭಾರತ ಕೂಡ ಅಷ್ಟೇ ತೀವ್ರವಾಗಿ ಇದಕ್ಕೆ ರಿಯಾಕ್ಟ್ ಮಾಡಿದೆ. ನಮ್ಮ ಪ್ರಧಾನಿ ಟ್ರಂಪ್ ತರಕ್ಕೆಲ್ಲ ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿ ಎಚ್ಚರಿಕೆ ಕೊಡುವ ಕೆಲಸ ಮಾಡಿಲ್ಲ. ಭಾರತ ಅಧಿಕೃತವಾಗಿ ಸ್ಟೇಟ್ಮೆಂಟ್ ಅನ್ನು ರಿಲೀಸ್ ಮಾಡಿದೆ. ಅದು ಕೂಡ ಬಹಳ ಖಾರವಾದಂತಹ ಸ್ಟೇಟ್ಮೆಂಟ್, ಮುಟ್ಟಿ ನೋಡಿಕೊಳ್ಳುವಂತಹ ಸ್ಟೇಟ್ಮೆಂಟ್. USA ಯಾವ ರೀತಿಯಾಗಿ ತನ್ನ ತಟ್ಟೆಯಲ್ಲಿ ಹೆಗಣ ಇಟ್ಟುಕೊಂಡು ಬೇರೆಯವ್ರ ಬಗ್ಗೆ ಮಾತನಾಡ್ತಾ ಇದೆ ಅನ್ನೋದನ್ನ ಭಾರತ ಎಕ್ಸ್ಪೋಸ್ ಮಾಡಿದೆ. ಭಾರತ ತನ್ನ ಸ್ಟೇಟ್ಮೆಂಟ್ನಲ್ಲಿ ಏನನ್ನು ಹೇಳಿದೆ ಅಂತಂದ್ರೆ, ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಆರಂಭವಾದ ಬಳಿಕ ಭಾರತಕ್ಕೆ ಸಾಂಪ್ರದಾಯಿಕವಾಗಿ ತೈಲವನ್ನು ಪೂರೈಕೆ ಮಾಡ್ತಿದ್ದಂತಹ ದೇಶಗಳು ಯುರೋಪ್ಗೆ ಸಪ್ಲೈ ಮಾಡೋದಕ್ಕೆ ಶುರು ಮಾಡಿದ್ವು. ಇದರಿಂದಾಗಿ ಭಾರತಕ್ಕೆ ತೈಲದ ಕೊರತೆ ಉಂಟಾಯಿತು. ಹೀಗಾಗಿ ನಾವು ಅನಿವಾರ್ಯವಾಗಿ ರಷ್ಯಾದಿಂದ ಕಚ್ಚಾ ತೈಲವನ್ನು ತರಿಸ್ಕೊಳ್ಬೇಕಾಗಿತ್ತು. ಇದನ್ನ ಆಗ ಅಮೆರಿಕ ಕೂಡ ಒಂದು ಹಂತದಲ್ಲಿ ಬೆಂಬಲಿಸಿದೆ, ಸಪೋರ್ಟ್ ಮಾಡಿದೆ. ಅಂದರೆ ನಿಮ್ಮ ಈಗಿನ ಡಬಲ್ ಸ್ಟ್ಯಾಂಡರ್ಡ್ ಅನ್ನು ಬಿಟ್ಟುಬಿಡಿ ಅಂತ ಭಾರತ ಮೊದಲನೇ ಸಂದೇಶ ಕೊಟ್ಟಿದೆ. ಯಾಕೆ ಅಂತಂದರೆ, ಈ ಹಿಂದೆ ನಾವು ಬೈ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಒಪ್ಪಿಗೆ ಕೂಡ ಇತ್ತು. ಅಷ್ಟಕ್ಕೂ ಮಿತ್ರರೇ, ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿ ಮಾಡಬಾರದು ಅಂತೇಳಿ ಅಂತಾರಾಷ್ಟ್ರೀಯ ಸಮುದಾಯದಲ್ಲಿ ಯಾವುದೇ ನಿರ್ಬಂಧ ಇಲ್ಲ. ಇರಾನ್ನಿಂದ ತೈಲವನ್ನು ತರಿಸ್ಕೊಳ್ಬಾರ್ದು, ಇರಾನ್ನಿಂದ ಯಾರೂ ಕೂಡ ವ್ಯಾಪಾರ ಮಾಡಬಾರ್ದು ಅಂತೇಳಿ ವಿಶ್ವಸಂಸ್ಥೆಯ ನಿರ್ಬಂಧ ಇದೆ. ರಷ್ಯಾದ ಮೇಲೆ ಆ ರೀತಿಯಾಗಿ ಯಾವುದೇ ನಿರ್ಬಂಧಗಳಿಲ್ಲ. ಅವರು ಮುಕ್ತ ಮಾರುಕಟ್ಟೆಯಲ್ಲಿ ಈಗಲೂ ಕೂಡ ಇದ್ದಾರೆ. ನೀವ್ಯಾರೋ ಮೂರನೇ ದೇಶ ಬಂದು ಹೇಳ್ತೀರಿ ಅಂತಂದ್ರೆ ನಾವಿದನ್ನು ನಿಲ್ಲಿಸೋದಿಲ್ಲ. ಹೀಗಂತ ಭಾರತ ಡೈರೆಕ್ಟ್ ಆಗಿ ತನ್ನ ಸ್ಟೇಟ್ಮೆಂಟ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದೆ. ಎರಡನೇದಾಗಿ, ಭಾರತವನ್ನ ಇವತ್ತು ಟೀಕೆ ಮಾಡ್ತಾ ಇದಾರಲ್ಲ, ಆದ್ರೆ ಅವ್ರೇನ್ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಳ್ಬೇಕು ಅಂತ ಭಾರತ ತನ್ನ ಸ್ಟೇಟ್ಮೆಂಟ್ನಲ್ಲಿ ಹೇಳಿದೆ. ಅಂದರೆ ನೇರವಾಗಿ ಯುರೋಪ್ ಮತ್ತು ಅಮೆರಿಕ ಎರಡನ್ನೂ ಕೂಡ ಭಾರತ ಟಾರ್ಗೆಟ್ ಮಾಡಿದೆ. ಯಾಕೆ ಭಾರತ ಹಾಗೆ ಹೇಳಿದೆ ಅಂತಂದರೆ, ಇವತ್ತು ಭಾರತ ಕಚ್ಚಾ ತೈಲವನ್ನು ರಷ್ಯಾದಿಂದ ತರಿಸ್ಕೊಳ್ತಾ ಇದೆ ಅಂತ ಆರೋಪ ಮಾಡ್ತಾ ಇರುವಂಥ ಯುರೋಪಿಯನ್ ಯೂನಿಯನ್ ಇರಬಹುದು ಅಥವಾ ಅಮೆರಿಕ ಇರಬಹುದು, ರಷ್ಯಾದಿಂದ ಈಗಲೂ ಕೂಡ ವ್ಯಾಪಾರ ಮಾಡ್ತಾ ಇದ್ದಾರೆ. ಅವರಿಗೆ ಅಷ್ಟೇನೂ ಅದು ಅನಿವಾರ್ಯವಲ್ಲ, ಆದರೂ ಕೂಡ ವ್ಯಾಪಾರವನ್ನು ಮುಂದುವರಿಸಿದ್ದಾರೆ. ಮುಖ್ಯವಾಗಿ ಹೇಳಬೇಕು ಅಂತಂದರೆ, EU 2024ರಲ್ಲಿ ಒಟ್ಟು 7.35 ಲಕ್ಷ ಕೋಟಿಯಷ್ಟು ವ್ಯಾಪಾರವನ್ನು ಮಾಡಿದೆ. ಹಾಗೆ 2023ರಲ್ಲಿ 1.87 ಲಕ್ಷ ಕೋಟಿಯಷ್ಟು ರಷ್ಯಾದಿಂದ ವ್ಯಾಪಾರವನ್ನು ಮಾಡಿದೆ. 2024ರಲ್ಲಿ EU ಒಟ್ಟು 16.5 ಮಿಲಿಯನ್ ಟನ್ನಷ್ಟು LNGಯನ್ನು ರಷ್ಯಾದಿಂದ ಆಮದು ಮಾಡಿಕೊಂಡಿದೆ. EU ಈಗಲೂ ರಷ್ಯಾದಿಂದ ರಸಗೊಬ್ಬರ, ಗಣಿಗಾರಿಕೆಯ ಉತ್ಪನ್ನ, ಉಕ್ಕು, ಕಬ್ಬಿಣ ಇದೆಲ್ಲದನ್ನು ಖರೀದಿ ಮಾಡ್ತಾ ಇದೆ. ಕೇವಲ ಯುರೋಪಿಯನ್ ಯೂನಿಯನ್ ಮಾತ್ರ ಅಲ್ಲ, ಅಮೆರಿಕ ಈಗಲೂ ಸಹ ತನ್ನ ಪರಮಾಣು ಉದ್ಯಮಕ್ಕೆ ಬೇಕಾದಂತಹ ಯುರೇನಿಯಂ ಹೆಕ್ಸಾಫ್ಲೋರೈಡ್ ಹಾಗೂ ಅಮೆರಿಕದಲ್ಲಿ ಎಲೆಕ್ಟ್ರಾನಿಕ್ ವೆಹಿಕಲ್ಗಳನ್ನು ತಯಾರು ಮಾಡೋದಕ್ಕೆ ಪಲ್ಲಾಡಿಯಂ ಅನ್ನ ರಷ್ಯಾದಿಂದಲೇ ತರಿಸ್ಕೊಳ್ತಾ ಇದೆ. ಜೊತೆಗೆ ಅಮೆರಿಕಾಗೆ ರಷ್ಯಾದಿಂದ ರಸಗೊಬ್ಬರ ಬರ್ತಾ ಇದೆ. ಭಾರತ ತನ್ನ ಸ್ಟೇಟ್ಮೆಂಟ್ನಲ್ಲಿ ಇದೆಲ್ಲದನ್ನು ಉಲ್ಲೇಖಿಸಿ ಅಮೆರಿಕಕ್ಕೆ ಸಂದೇಶ ಕೊಟ್ಟಿದೆ. ನೀವು ನಮಗೆ ಬೋಧನೆ ಮಾಡ್ತಾ ಇದ್ರಲ್ಲ, ನೀವೇನ್ ಮಾಡ್ತಾ ಇದ್ರಿ? ನೀವು ಹಾಗಾದ್ರೆ ಉಚಿತವಾಗಿ ರಷ್ಯಾದಿಂದ ತರಿಸ್ಕೊಳ್ತಾ ಇದ್ರಾ? ನೀವು ಹಣ ಕೊಡೋದಿಲ್ವಾ? ಅಥವಾ ನೀವು ಕೊಟ್ಟಂತ ಹಣವನ್ನ ರಷ್ಯಾ ಉಕ್ರೇನ್ ಯುದ್ಧಕ್ಕೆ ಬಳಸೋದಿಲ್ಲ ಅಂತ ಏನಾದರೂ ಕರಾರು ಮಾಡಿಕೊಂಡಿದ್ಯಾ? ಕೇವಲ ಭಾರತ ಕೊಟ್ಟಂತ ಹಣವನ್ನ ಮಾತ್ರ ನಾವು ಉಕ್ರೇನ್ ಯುದ್ಧಕ್ಕೆ ಬಳಸ್ತೀವಿ, ಅಮೆರಿಕ ಮತ್ತು ಯುರೋಪಿಯನ್ ಯೂನಿಯನ್ ಕೊಟ್ಟಂತ ಹಣವನ್ನ ನಾವು ಯುದ್ಧಕ್ಕೆ ಬಳಕೆ ಮಾಡೋದಿಲ್ಲ, ದೇವ್ರ ಕಾರ್ಯಕ್ಕೆ ಬಳಸ್ತೀವಿ ಅಂತ ಏನಾದರೂ ಹೇಳಿದ್ಯಾ? ಈ ಅರ್ಥದಲ್ಲಿ ಭಾರತ ತನ್ನ ಸ್ಟೇಟ್ಮೆಂಟ್ ಅನ್ನು ರಿಲೀಸ್ ಮಾಡಿದೆ. ತುಂಬಾ ಖಾರವಾಗಿದೆ ಮಿತ್ರರೇ ಭಾರತದ ಸ್ಟೇಟ್ಮೆಂಟ್. ಬಹುಶಃ ಟ್ರಂಪ್ ಎಂಬ ಅಜ್ಞಾನಿಗೆ ಇದೆಲ್ಲ ಅರ್ಥ ಆಗ್ಲಿಕ್ಕಿಲ್ಲ. ಒಬ್ಬ ವಿದೇಶಾಂಗ ವ್ಯವಹಾರದಲ್ಲಿ ಪರಿಣಿತಿ ಹೊಂದಿದವನಿಗೆ ಭಾರತ ಯಾವ ಮಟ್ಟಿಗೆ ಮುಟ್ಟಿ ನೋಡಿಕೊಳ್ಳುವಂತ ಹೊಡೆತ ಕೊಟ್ಟಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಜೊತೆಗೆ ಭಾರತ ತನ್ನ ಸ್ಟೇಟ್ಮೆಂಟ್ನಲ್ಲಿ ಫೈನಲ್ ಆಗಿ ಒಂದು ಅಂಶವನ್ನು ಹೇಳಿದೆ. ಭಾರತ ತನ್ನ ಹಿತಾಸಕ್ತಿಗೆ ಅನುಸಾರವಾಗಿ ವ್ಯಾಪಾರವನ್ನು ಮುಂದುವರಿಸುತ್ತೆ. ಭಾರತಕ್ಕೆ ಮೂರನೇ ಯಾವುದೇ ದೇಶವೂ ಕೂಡ ಪಾಠ ಮಾಡುವಂತಹ ಅಗತ್ಯತೆ ಇಲ್ಲ. ಮೂರನೇ ದೇಶದ ಹಿತಾಸಕ್ತಿಗೆ ಅನುಸಾರವಾಗಿ ಭಾರತ ಯಾವ ಕೆಲಸವನ್ನು ನಿಲ್ಲಿಸೋದಿಲ್ಲ ಅನ್ನುವಂಥ ಸಂದೇಶವನ್ನು ಕೂಡ ತನ್ನ ಸ್ಟೇಟ್ಮೆಂಟ್ನಲ್ಲಿ ಉಲ್ಲೇಖ ಮಾಡಿದೆ. ಅಲ್ಲಿಗೆ ಅಮೆರಿಕಕ್ಕೆ ಭಾರತ ಸೆಡ್ಡು ಹೊಡೆದಿದೆ ಅನ್ನುವಂಥದ್ದು ಈ ಸ್ಟೇಟ್ಮೆಂಟ್ ಮೂಲಕವಾಗಿ ಸ್ಪಷ್ಟವಾಗಿದೆ. ಹಾಗಾದ್ರೆ ಮುಂದೇನಾಗುತ್ತೆ ಮಿತ್ರರೇ? ಮುಂದೆ ಏನು ಬೇಕಾದರೂ ಆಗಬಹುದು. ಕಾರಣ ಏನು ಕೇಳಿದ್ರೆ, ಅಮೆರಿಕದಲ್ಲಿ ಸದ್ಯ ಅಧಿಕಾರದಲ್ಲಿರುವಂತಹದ್ದು ಈ ತುಗ್ಲಕ್ನ ದೊಡ್ಡಪ್ಪ ಟ್ರಂಪ್. ತನ್ನ ಆಫೀಸ್ನ ವಕ್ತಾರೆಯ ತುಟಿ, ಕಣ್ಣು, ಕಿವಿ, ಮೂಗು, ಬಾಯಿಯನ್ನೆಲ್ಲ ವರ್ಣಿಸುವಂತಹ ವ್ಯಕ್ತಿ. ಆಕೆ ಸೌಂದರ್ಯಯುತವಾಗಿದ್ದಾಳೆ, ಆಕೆ ಸೌಂದರ್ಯ ನೋಡಿದ್ರೆ ನನಗೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಹೇಳುವಂತಹ ವ್ಯಕ್ತಿಯಿಂದ ನೀವಿನ್ನೇನನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ? ನಾಳೆ ಬೆಳಗಾಗ್ತಿದ್ದ ಹಾಗೆ ಟ್ರಂಪ್ 25% ಟ್ಯಾರಿಫ್ನಿಂದ ಭಾರತದ ಮೇಲೆ 100% ಟ್ಯಾರಿಫ್ ಅನ್ನು ಬೇಕಾದರೂ ಘೋಷಣೆ ಮಾಡಬಹುದು. ಆ ರೀತಿಯ ಬೆಳವಣಿಗೆಗಳು ಅಮೆರಿಕದಲ್ಲಿ ನಡೀತಾ ಇದ್ದಾವೆ. ಭಾರತ ಯಾವುದೇ ಕಾರಣಕ್ಕೂ ಕೂಡ ಅಮೆರಿಕಕ್ಕೆ ಬಗ್ಗೋದಿಲ್ಲ ಅನ್ನುವಂಥ ಸಂದೇಶ ಸಿಕ್ಕಿರೋದ್ರಿಂದ ಅವರು ಭಾರತದ ಮೇಲೆ ಯಾವುದೇ ರೀತಿಯ ಗದಾಪ್ರಹಾರ ಮಾಡೋದಕ್ಕೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ನಿಮಗೆ ನೆನಪಿರಲಿ, ಈಗ ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಮಾಡ್ತಿರೋದಕ್ಕೆ ಭಾರತ ಕಾರಣ, ಭಾರತ ಹಣ ಕೊಡ್ತಾ ಇದೆ ಅಂತೆಲ್ಲ ಆರೋಪ ಮಾಡ್ತಾ ಇದಾರಲ್ಲ ಈ ಟ್ರಂಪ್ ಅಂಡ್ ಟೀಮ್. ಇದೇ ಟ್ರಂಪ್ ಕೆಲ ದಿನಗಳ ಹಿಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಮಾಡೋದಕ್ಕೆ ಅಮೆರಿಕ ಉಕ್ರೇನ್ ಅನ್ನು ನ್ಯಾಟೋಗೆ ಸೇರಿಸಿಕೊಳ್ಳೋದು ಹೊರಟಿದ್ದೇ ಕಾರಣ.
ಅಂದರೆ ತನ್ನ ತಪ್ಪಿನಿಂದಾಗಿಯೇ ಯುದ್ಧ ಆರಂಭ ಆಗಿದೆ ಅನ್ನೋದನ್ನ ಟ್ರಂಪೇ ಒಪ್ಕೊಂಡಿದ್ರು. ತನ್ನ ತಪ್ಪು ಅಂತಂದರೆ ಅಮೆರಿಕದ ತಪ್ಪು. ಆಗ ಬೈಡನ್ ಇದ್ರು. ಆ ಕಾರಣಕ್ಕೋಸ್ಕರವಾಗಿ ಟ್ರಂಪ್ ಆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಅಷ್ಟೇ ಏಕೆ, ಇದೇ ಟ್ರಂಪ್ ಈ ಬಾರಿಯ G7 ಶೃಂಗಸಭೆಯಲ್ಲಿ ಏನು ಹೇಳಿದ್ರು? G8 ಇದ್ದಂತಹ ಸಂದರ್ಭದಲ್ಲಿ ರಷ್ಯಾವನ್ನ ಹೊರಹಾಕಿ G7 ಮಾಡಿದ್ದೇ ದೊಡ್ಡ ಬ್ಲಂಡರ್. ಇದಕ್ಕೋಸ್ಕರವಾಗಿ ನಾನು ಒಬಾಮಾರನ್ನ ಟೀಕಿಸ್ತೀನಿ. ಒಬಾಮಾ ಮತ್ತು ಟ್ರುಡೋ ಸೇರ್ಕೊಂಡು ಈ ಕೆಟ್ಟ ಕೆಲಸ ಮಾಡ್ಬಿಟ್ರು ಅಂತ ಕೆನಡಾದ ಪ್ರಧಾನಿಯ ಮುಂದೆಯೇ ಟ್ರಂಪ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಈಗ ದಿಢೀರಂತ ಎಲ್ಲಾ ತಪ್ಪುಗಳನ್ನ ಭಾರತದ ತಲೆಯ ಮೇಲೆ ಹೊರಿಸೋದಕ್ಕೆ ಹೊರಟ್ರೆ ಭಾರತ ಯಾಕೆ ಕೇಳಬೇಕು? ಇದೆಲ್ಲದರ ನಡುವೆ ಇನ್ನೊಂದು ಬೆಳವಣಿಗೆ ಕೂಡ ಆಗ್ತಾ ಇದೆ. ಅದೇನು ಕೇಳಿದ್ರೆ, ಭಾರತದ ವಿದೇಶಾಂಗ ಸಚಿವರಾಗಿರುವಂತಹ ಎಸ್ ಜೈಶಂಕರ್ ಮತ್ತು ಭಾರತದ ಭದ್ರತಾ ಸಲಹೆಗಾರರಾಗಿರುವಂತಹ ಅಜಿತ್ ದೋವಲ್ ಇದೇ ತಿಂಗಳ ಅಂತ್ಯದ ಒಳಗಾಗಿ ರಷ್ಯಾ ಪ್ರವಾಸ ಕೈಗೊಳ್ಳುವಂತಹ ಸಾಧ್ಯತೆಗಳಿದೆ. ಈ ರೀತಿಯ ವರದಿ ಪ್ರಕಟ ಆಗೋದಕ್ಕೆ ಶುರುವಾಗಿದೆ. ಈ ಭೇಟಿ ಭಾರಿ ಮಹತ್ವವನ್ನು ಪಡೆದುಕೊಂಡಿದೆ. ಜೊತೆಗೆ ಅಮೆರಿಕಾಗೆ ಒಂದು ಸಂದೇಶ ಕೊಟ್ಟಂತೆಯೂ ಆಗುತ್ತೆ. ನೀವೇನು ಬೇಕಾದ್ರೆ ಹೇಳ್ಕೊಳ್ಳಿ, ರಷ್ಯಾ ಜೊತೆಗಿನ ಸಂಬಂಧವನ್ನು ನಾವು ಬಿಡೋದಿಲ್ಲ ಅನ್ನುವಂಥ ಸಂದೇಶ. ಎರಡನೇದಾಗಿ, ಈ ಭೇಟಿ ವೇಳೆ ಏನಾಗುತ್ತೆ, ಅನೇಕ ಮಹತ್ವದ ರಕ್ಷಣಾ ಒಪ್ಪಂದಗಳಾದರೂ ಕೂಡ ಆಶ್ಚರ್ಯ ಇಲ್ಲ. ಭಾರತ Su-57 ಖರೀದಿಯ ಬಗ್ಗೆ ಸಾಕಷ್ಟು ಮನಸ್ಸು ಹೊಂದಿರುವಂತಹದ್ದು ನಿಮಗೆಲ್ಲ ಗೊತ್ತೇ ಇದೆ. ಇಷ್ಟು ದಿನ ಭಾರತ ಯಾವುದಕ್ಕೋಸ್ಕರವಾಗಿ ತಡೆ ಹಿಡಿದಿತ್ತು? ಈ ಅಮೆರಿಕದ ಜೊತೆಗೆ ಟ್ರೇಡ್ ಡೀಲ್ ಆಗ್ತಾ ಇದೆಯಲ್ಲ, ಅಮೆರಿಕ ಪದೇ ಪದೇ F-35 ಖರೀದಿ ಮಾಡಿ, F-35 ಖರೀದಿ ಮಾಡಿ ಈ ರೀತಿಯಾಗಿ ಹೇಳ್ತಾ ಇದೆಯಲ್ಲ, ಅವರು ಕೂಡ ರೇಸ್ನಲ್ಲಿದ್ದಾರಲ್ಲ, ಈ ಕಾರಣದಿಂದಾಗಿ ಸ್ವಲ್ಪ ತಡೆ ಹಿಡಿದಿತ್ತು. ಬಹುಶಃ ಸಂದೇಶ ಕೊಡುವ ದೃಷ್ಟಿಯಿಂದ ಭಾರತ Su-57 ಖರೀದಿಯನ್ನ ಫೈನಲ್ ಮಾಡಿದ್ರೂ ಕೂಡ ಏನು ಆಶ್ಚರ್ಯ ಇಲ್ಲ. ಭಾರತ ಇಷ್ಟೊಂದು ಅಗ್ರೆಸಿವ್ ಆಗಿ ನಿರ್ಧಾರ ಕೈಗೊಂಡಿದ್ದೆ ಆದರೆ ಟ್ರಂಪ್ ಮುಂದಿನ ಆಯ್ಕೆ ಏನು ಮಾಡ್ತಾರೆ ಟ್ರಂಪ್ ಅಂತ ಕೇಳಿದ್ರೆ, ಸದ್ಯ ಭಾರತದ ಮೇಲೆ ಟ್ರಂಪ್ 25% ಟ್ಯಾರಿಫ್ ಘೋಷಣೆ ಮಾಡಿದರೆ. ಆಗಸ್ಟ್ 7ರಿಂದ ಇದು ಜಾರಿಗೆ ಬರ್ತಾ ಇದೆ. ಮುಂದೆ ಟ್ರಂಪ್ ಇದನ್ನು 50%ಗೂ ಏರಿಸಬಹುದು, 100% ಅಂತ ಹೇಳಬಹುದು, 200% ಬೇಕಾದ್ರೆ ಹೇಳಬಹುದು, 500% ಅಂತ ಘೋಷಣೆ ಮಾಡಿದ್ರು ಏನು ಆಶ್ಚರ್ಯ ಇಲ್ಲ. ಯಾಕೆಂದ್ರೆ ಟ್ರಂಪ್ ಅಲ್ವಾ, ಏನು ಬೇಕಾದರೂ ಆಗತ್ತೆ. ಅದಷ್ಟೇ ಅಲ್ಲ, ಭಾರತದ ಮೇಲೆ ಟ್ರಂಪ್ ಇನ್ನೊಂದು ಅಸ್ತ್ರವನ್ನು ಕೂಡ ಪ್ರಯೋಗ ಮಾಡಬಹುದು. ಅದೇನು ಕೇಳಿದ್ರೆ, ಟ್ರಂಪ್ ಈಗ 25% ಟ್ಯಾರಿಫ್ ವಿಧಿಸಿದಾರಲ್ಲ, ಇದರಲ್ಲಿ ಭಾರತದ ಫಾರ್ಮಾಸ್ಯೂಟಿಕಲ್ ಉತ್ಪನ್ನವನ್ನು ಹೊರಗಿಟ್ಟಿದ್ದಾರೆ. ಜೊತೆಗೆ ಭಾರತದಿಂದ ಎಕ್ಸ್ಪೋರ್ಟ್ ಆಗುವಂತಹ ಸೆಲ್ ಫೋನ್ಗಳನ್ನು ಕೂಡ ಈ ಟ್ಯಾರಿಫ್ ವ್ಯಾಪ್ತಿಗೆ ಸೇರಿಸಿಲ್ಲ. ಕೆಲವೊಂದಷ್ಟು ಕ್ರಿಟಿಕಲ್ ಮಿನರಲ್ಸ್ ಅನ್ನ ಇದಕ್ಕೆ ಸೇರಿಸಿಲ್ಲ. ಇದನ್ನೆಲ್ಲ ನಾಳೆ ಇನ್ಕ್ಲೂಡ್ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಇದ್ರ ಮೇಲೂ ಕೂಡ ನಾನು ಟ್ಯಾರಿಫ್ ಹಾಕ್ತೀನಿ, ಭಾರತದ ಔಷಧಿಯ ಉತ್ಪನ್ನಗಳ ಬದಲಾಗಿ ನಾನು ಬೇರೆ ಎಲ್ಲಿಂದನೂ ತರಿಸ್ಕೊಳ್ತೀನಿ, ಹೀಗೆಲ್ಲ ಟ್ರಂಪ್ ಹೇಳಬಹುದು. ಆದರೆ ಅದು ಟ್ರೂತ್ ಸೋಷಿಯಲ್ನ ಪೋಸ್ಟ್ನಷ್ಟು ಈಸಿ ಅಲ್ಲ, ಅಷ್ಟು ಈಸಿಯಾಗೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ಭಾರತದ ಔಷಧಿಗಳಷ್ಟು ಕಡಿಮೆ ದರದಲ್ಲಿ ಅಮೆರಿಕಾಗೆ ವಿಶ್ವದ ಇನ್ಯಾವ ದೇಶದಿಂದಲೂ ಕೂಡ ಸಿಗೋದಿಲ್ಲ. ಅಂತಹ ಎಕ್ಸ್ಟ್ರೀಮ್ ಸ್ಟೆಪ್ಗಳನ್ನು ಟ್ರಂಪ್ ಏನಾದರೂ ತೆಗೆದುಕೊಂಡಿದ್ದೆ ಆದರೆ ಅದರ ನೇರ ಎಫೆಕ್ಟ್ ಅಮೆರಿಕದ ಜನರ ಮೇಲಾಗುತ್ತೆ. ಆ ಜನ ಟ್ರಂಪ್ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ. ಟ್ರಂಪ್ ವೋಟ್ ಬ್ಯಾಂಕೇ ಡಿಸ್ಟರ್ಬ್ ಆಗುತ್ತೆ. ಟ್ರಂಪ್ ಇಷ್ಟೆಲ್ಲ ಧಮಕಿ ಹಾಕಿದ್ರೂ ಕೂಡ ಭಾರತ ಸ್ವಲ್ಪವೂ ಅಲುಗಾಡದೆ ಇಷ್ಟು ಸ್ಟ್ರಾಂಗ್ ಆಗಿ ಹಿಟ್ ಬ್ಯಾಕ್ ಮಾಡ್ತಾ ಇದೆ ಅಂತಂದ್ರೆ ಅವ್ರ ಜುಟ್ಟು ಸ್ವಲ್ಪ ನಮ್ಮ ಕೈಲಿದೆ ಅಂತ ಅರ್ಥ ತಾನೆ. ಏನೂ ಇಲ್ಲದೆ ಟೊಳ್ಳಾಗಿದ್ದಿದ್ರೆ ಭಾರತ ಇಷ್ಟು ಗಟ್ಟಿಯಾಗಿ ನಿಂತ್ಕೊಂಡಿರ್ತಿತ್ತ? ಜಪಾನ್, ಸೌತ್ ಕೊರಿಯಾ, ವಿಯೆಟ್ನಾಂನಂತೆ ಟ್ರಂಪ್ ಕಾಲಿಗೆ ಅಡ್ಡ ಬಿದ್ದುಬಿಟ್ಟು ಜಿ ಹುಜೂರ್ ಅಂತ ಅವ್ರು ಹೇಳಿದ್ದೆಲ್ಲದನ್ನು ಒಪ್ಕೊಳ್ತಾ ಇತ್ತು. ಭಾರತ ಗಟ್ಟಿಯಾಗಿ ನಿಂತ್ಕೊಂಡಿದೆ ಅಂತಂದರೆ ಸ್ವಲ್ಪ ನಮ್ಮ ಕೈಲೂ ಇದೆ ಹಿಡಿತ. ಮುಂದೇನಾಗುತ್ತೆ ಅಂತ ನೋಡೋಣ. ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.